ಬಿಜೆಪಿಗರು ಹಿಂದುತ್ವ ಎಂದು ಮತ ಕೇಳುತ್ತಿದ್ದಾರೆ. ಭಾವನಾತ್ಮಕವಾಗಿ ಜಾತಿ ಧರ್ಮದ ಹೆಸರಿನಲ್ಲಿ ಬಿಜೆಪಿ ಮತ ಕೇಳುತ್ತಿರುವುದು ಪ್ರಜಾಪ್ರಭುತ್ವಕ್ಕೆ ಪೆಟ್ಟು ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಹೇಳಿದರು. ಲೋಕಸಭಾ ಚುನಾವಣೆಯ ಪ್ರಯುಕ್ತ ಸಿದ್ದಾಪುರ ಹಲಗೇರಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿಯಾಗಿ ರಾಷ್ಟ್ರದ ಜನರನ್ನ ತಪ್ಪು ದಾರಿಗೆ ಎಳೆಯಬಾರದು. ಯಾವುದು ತಮ್ಮಿಂದ ಮಾಡಲಾಗುತ್ತದೆಯೋ ಅದನ್ನ ಮಾತ್ರ ಮತದಾರರಿಗೆ ಭರವಸೆಯಾಗಿ ನೀಡಬೇಕು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಇಸಾಯಿ ಒಂದೇ ತಾಯಿಯ ಮಕ್ಕಳಂತೆ ಇದ್ರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ. ನಮ್ಮ ಗ್ಯಾರಂಟಿ ವಿಫಲವಾಗಬೇಕೆಂದು ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಕೇಳಿದಾಗ ಮೋದಿ ಅಕ್ಕಿ ಕೊಟ್ಟಿರಲಿಲ್ಲ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಠ ಬಿಡದೆ ಅಕ್ಕಿಯ ಬದಲು ಹಣ ನೀಡಿ ಕೊಟ್ಟ ಮಾತನ್ನ ಉಳಿಸಿಕೊಂಡರು ಎಂದರು. ಇವತ್ತು ಬಿಜೆಪಿ ತತ್ವ ಸಿದ್ಧಾಂತ ಮೇಲೆ ಕಾರ್ಯಕ್ರಮ ಮೇಲೆ ಸರ್ಕಾರ ನಡೆಸುವುದಿಲ್ಲ. ಕೇವಲ ಹಿಂದುತ್ವ ಅಂತ ಹೇಳಿ ನಡೆಸ್ತಾರೆ. ನಾವು ಹಿಂದೂ ಅದೇನೆ, ನಿಮಗೆ ಬಹಳ ಜನ ಹಿಂದೂ ಅದಾರಿ, ಕೆಲವು ಜನ ಅಲ್ಪಸಂಖ್ಯಾತ ಆಗಿರ್ಬೋದು. ಅಲ್ಲಿ ಯಾರ ಮನೆಯಲ್ಲಿ ಯಾರು ಹುಡ್ತಾನೆ ಆ ಮನೆ ಹೆಸರು ಹೇಳ್ಬೇಕು, ಆ ತಾಯಿ ತಂದರ ಹೆಸರು ಹೇಳ್ಬೇಕು, ಆ ಜಾತಿ ಹೇಳ್ಬೇಕು, ಆ ಧರ್ಮ ಹೇಳ್ಬೇಕು. ಇದೇನು ಅರ್ಜಿ ಹಾಕಿದ್ದಾರೆ ಯಾರು, ನಾ ಹಿಂದೂ ಆಗಿ ಹುಡ್ತೇನೆ, ನಾ ಮುಸಲ್ಮಾನ ಆಗಿ ಹುಡ್ತೇನೆ ಅಂತ ಹೇಳಿ ಯಾರು ಅರ್ಜಿ ಹಾಕೋದಿದ್ರೆ ಓಕೆ ಜಗಳ ಮಾಡೋದು. ಹಾಗೆ ಕೇವಲ ಏನೂ ಕಾರ್ಯಕ್ರಮ ಇಲ್ಲ, ಕೇವಲ ಇಮೋಷನಲ್ ಅಪೀಲ್. ಧರ್ಮ ಹೆಸರ ಮೇಲೆ, ಜಾತಿ ಹೆಸರ ಮೇಲೆ ಅದನ್ನ ಏನು ಬರ್ತದೆ, ಏನ್ ಲಾಭ ಅದೇ ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ಒಂದೇ ತಾಯಿ ಮಕ್ಕಳಾಗಿ ಉಳಿದ್ರೆ ಇವತ್ತು ಪ್ರಗತಿ ಆಗ್ತದೆ, ನೆಮ್ಮದಿ ಉಳಿದಿದೆ, ದೇವರನ್ನು ಒಳ್ಳೇದು ಮಾಡ್ತಾರೆ. ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ, ಅತಿಕ್ರಮಣ, ಕಸ್ತೂರಿ ರಂಗನ್ ವರದಿ ಸೇರಿದಂತೆ ಜಿಲ್ಲೆಯ ಯಾವ ಸಮಸ್ಯೆಯ ಬಗ್ಗೆಯೂ 6 ಬಾರಿ ಆಯ್ಕೆಯಾದ ಶಾಸಕರು ಚಕ್ಕಾರು ಎತ್ತಿಲ್ಲ. 10 ವರ್ಷಗಳಿಂದ ಬರೀ ಶೋಕಿ ಮಾಡಿದ್ದು ಬಾಯಿ ಬಡಾಯಿ ಬಿಟ್ರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡಿದ್ದೇನಿಲ್ಲ ಎಂದರು. ಕೇಂದ್ರದ 10 ವರ್ಷದ ಬಿಜೆಪಿ ಸರ್ಕಾರ ಏನಿದೆಯೋ ಇದ್ಯಾವುದು ಕೆಲಸವನ್ನ ಮಾಡಿದ್ರೆ ಬರೀ ಶೋಕಿಯನ್ನ ಮಾಡಿ ಅದನ್ನ ಮಾಡಿದೀನಿ ಇದನ್ನ ಮಾಡಿದೀನಿ ಅನ್ನೋದು ಹೇಳದ್ ಬಿಟ್ರೆ ಒಳ್ಳೊಳ್ಳೆ ಸಂಸ್ಥೆಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಇಂಡಿಯನ್ ಏರ್ಲೈನ್ಸ್ ಸಂಸ್ಥೆ ಮೊನ್ನೆ ಅಷ್ಟು ಕೊಟ್ಟರು, ಖಾಸಗೀಕರಣ ಮಾಡಿದ್ರು. ಅಲ್ಲಿ ಲಕ್ಷಾಂತರ ಯುವಕರಿಗೆ ಕೆಲಸವನ್ನ ಸಿಕ್ಕಂತ ಅಲ್ಲಿ ಮೋಸವನ್ನ ಮಾಡಿದ್ರು. ಹೀಗೆ ಇವತ್ತು ಬರೇ ಬಾಯಿ ಬಳಕೆನ ಮಾಡ್ಕಂತ ಈ ದೇಶದ ಜನರಿಗೆ ಮಾತಿನಲ್ಲಿ ಮೋಸ ಮಾಡ್ತಕ್ಕಂತ ಕೆಲಸ ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರ ಮಾಡುವಂತ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್, ಬಿಜೆಪಿ ಅಭ್ಯರ್ಥಿ ಕಾಗೇರಿ ಅವರು ತಮ್ಮ ಪ್ರಮಾಣ ಪತ್ರ ಈಗಾಗಲೇ ಸಿದ್ಧವಿದೆ, ಸಿಗ್ನೇಚರ್ ಮಾತ್ರ ಆಗುವುದು ಬಾಕಿ ಇದೆ ಎಂದು ವಿಶ್ವಾಸದಿಂದ ಹೇಳಿದ್ದಾರೆ. ನಮಗೆಲ್ಲ ಜನಾಶೀರ್ವಾದವೇ ಸಿಗ್ನೇಚರ್. ಮೇ 7ರಂದು ಜನರೇ ಯಾರು ಅರ್ಹರು ಅವರಿಗೆ ಸಿಗ್ನೇಚರ್ ಹಾಕುತ್ತಾರೆ. ಕೋಮುವಾದಿ ಪಕ್ಷ, ಕೋಮುವಾದಿ ವಿಚಾರಧಾರೆಯ ಬಗ್ಗೆ ಮತದಾರರು ಖಂಡಿತ ಪಾಠ ಕಲಿಸಲಿದ್ದಾರೆ ಎಂದರು. ಮೋದಿಯವರು ಶಿರಸಿಗೆ ಬಂದು ಮನೆಯವರಿಗೆಲ್ಲ ಮೋದಿಯವರ ನಮಸ್ಕಾರ ತಿಳಿಸಿ ಎಂದಿದ್ದಾರಂತೆ. ನಮಸ್ಕಾರ ತಗೊಂಡು ಏನು ಮಾಡೋಣ? ಕಾಂಗ್ರೆಸ್ ಎಂದಿಗೂ ಜನರ ಜೊತೆ ಇದೆ ಎಂದರು. ನನ್ನ ಸರ್ಟಿಫಿಕೇಟ್ ರೆಡಿ ಇದೆ, ಅಷ್ಟೇ ಸೈನ್ ಮಾಡೋದು ಉಳಿದಿದೆ ಅಂತ ಹೇಳಿದೆ. ಆಯ್ತು ಅಪ್ಪ, ಇರಬೇಕು ಸರ್ಟಿಫಿಕೇಟ್ ನಿಮ್ದು. ಬಹುಶಃ 23ಗೆ ಕೂಡ ತಾವು ಇದೇ ಸಭೆ ಮುಖಾಂತರ ಹೇಳಿದಿರ ರೆಡಿ ಇದೆ, ಬರೀ ಸೈನ್ ಮಾಡೋದು ಬಾಕಿ ಇದೆ ಅಂತ. ಆದ್ರೆ ಶಿರ್ಸಿ ಜನ ನಿಮ್ಗೆ ಸರ್ಟಿಫಿಕೇಟ್ ಯಾರು ಸೈನ್ ಮಾಡಬೇಕೋ ಅದು ಸರಿಯಾಗಿ ತಿಳಿಸಿದ್ದಾರೆ. ಡಿಸಿ ಕೊನೆಗೆ ಸೈನ್ ಮಾಡೋಕ್ಕಿಂತ ಮುಂಚೆ ಜನ ಆಶೀರ್ವಾದ ಸಿಕ್ಕಬೇಕು. ಜನ ಆಶೀರ್ವಾದನೇ ಅದು ಸಿಗ್ನೇಚರ್ ಮತ್ತೆ ಮುಂದೆ ಆಗ್ತದೆ. ಒಂದ್ ಡಿಸಿ ಸಿಗ್ನೇಚರ್ಗೆ ಅಷ್ಟು ಮಹತ್ವ ಅವಾಗ ಬಂದ್ಬಿಡುತ್ತೆ. ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್, ಪ್ರಚಾರ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಹೆಗಡೆ ಹೊಸಬಾಳೆ, ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಕೆಜಿ ನಾಗರಾಜ್, ಹಲಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೋಹಿನಿ ನಾಯ್ಕ್ ಹಾಗೂ ಪ್ರಮುಖರಾದ ಆರ್.ಎಂ. ಹೆಗಡೆ, ಬಿಆರ್ ನಾಯ್ಕ್, ವಿಎನ್ ನಾಯ್ಕ್, ನಾಸಿರ್ ವಲ್ಲಿ ಖಾನ್, ಬಾಬು ನಾಯ್ಕ್, ವೆಂಕಟರಮಣ ಹಸ್ಲರ್, ಇಂದಿರಾ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇ 3ರಂದು ಮುಂಡಗೋಡಿಗೆ ಬರುವ ಹಿನ್ನೆಲೆಯಲ್ಲಿ ಪಟ್ಟಣದ ತಾಲೂಕಾ ಕ್ರೀಡಾಂಗಣವನ್ನು ಸ್ಥಳೀಯ ಮುಖಂಡರು ಮತ್ತು ಅಧಿಕಾರಿಗಳು ಪರಿಶೀಲಿಸಿದರು. ಮುನ್ನೆಚ್ಚರಿಕೆ ಕ್ರಮವಾಗಿ ಸಿಪಿಐ ಆರ್ ನೀಲಮ್ಮನವರ್ ಮತ್ತು ಲೋಕೋಪಯೋಗಿ ಇಲಾಖೆ ಎಇಇ ಎಚ್ ಮಹದೇವಪ್ಪ ಸ್ಥಳೀಯ ಮುಖಂಡರಿಂದ ಮಾಹಿತಿ ಪಡೆದು ಸ್ಥಳವನ್ನು ವೀಕ್ಷಿಸಿದರು. ಮೇ 3ರಂದು ಬೆಳಿಗ್ಗೆ 11 ಗಂಟೆಗೆ ಮುಂಡಗೋಡ ತಾಲೂಕಾ ಕ್ರೀಡಾಂಗಣದಲ್ಲಿ ಕಾಂಗ್ರೆಸ್ ಸಾರ್ವಜನಿಕ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಪರ ಮತ ಯಾಚಿಸಲಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜ್ಞಾನದೇವ ಗುಡಿಯಾಳ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂಡಗೋಡ ಪಟ್ಟಣಕ್ಕೆ ಬರುತ್ತಿದ್ದಾರೆ. ಹೀಗಾಗಿ ಪೊಲೀಸ್ ಇಲಾಖೆ ಮತ್ತು ಮುಖಂಡರು ಸೇರಿ ಸ್ಥಳ ವೀಕ್ಷಣೆ ಮಾಡಿದ್ದೇವೆ. ಈ ಸಮಾವೇಶಕ್ಕೆ ಕ್ಷೇತ್ರ ಮತ್ತು ಶಿರಸಿ, ಸಿದ್ದಾಪುರ ಸೇರಿದಂತೆ ಸುಮಾರು 10-15 ಸಾವಿರ ಜನರು ಸೇರಲಿದ್ದಾರೆ. ಮುಖ್ಯಮಂತ್ರಿ ಜೊತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಜಿಲ್ಲೆಯ ಶಾಸಕರು, ಜಿಲ್ಲಾ ಸಚಿವರುಗಳು
ಸಮಾವೇಶದಲ್ಲಿ ಇರಲಿದ್ದಾರೆ ಎಂದು ತಿಳಿಸಿದರು. 3ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದರ ಸಲುವಾಗಿ ನಾವು ಪೊಲೀಸ್ ಇಲಾಖೆಯವರು ಮತ್ತು ತಾಲೂಕಿನ ಎಲ್ಲ ಮುಖಂಡರು ಸೇರಿ ಇದನ್ನು ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ವಿ. ಅದಕ್ಕೆ ಈಗ ಎಷ್ಟು ಏನು ಮಾಡ್ತೀರಿ ಅಂತೇಳಿ ನಮಗೆ CPI ಸಾಹೇಬರೆಲ್ಲ ಅದ್ರ ಬಗ್ಗೆ ಡೈರೆಕ್ಷನ್ ಕೇಳಿದರೆ ಅದಕ್ಕೆ ನಾವು ಹೇಳಿದ್ವಿ, ಸಿದ್ದರಾಮಯ್ಯ ಸಾಹೇಬ್ರ ಕಾರ್ಯಕ್ರಮ ತಾಲೂಕಿನಿಂದ ಮತ್ತು ಕ್ಷೇತ್ರದಿಂದ ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಕ್ಷೇತ್ರದಿಂದ 10,000 15,000 ಜನಸಂಖ್ಯೆ ನಾವು ಸೇರಿಸ್ಬೇಕಂತೇಳಿ ಅಂದ್ಕೊಂಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇಲ್ಲಿ ಕ್ರೀಡಾಂಗಣದೊಳಗೆ ನಾವು ಎಲ್ಲ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಕಾರ್ಯಕ್ರಮ ಮಾಡಲಿಕ್ಕೆ, ವೀಕ್ಷಣೆ ಮಾಡಲಿಕ್ಕೆ ಮತ್ತು ಎಷ್ಟು ಸ್ಟೇಜ್ ಹಾಕಬೇಕು, ಕುರ್ಚಿ ಹಾಕಬೇಕು. ಮುಖಂಡರಾದ HM ನಾಯ್ಕ್, ಕೃಷ್ಣ ಹಿರೇಹಳ್ಳಿ, ರಾಜಶೇಖರ್ ಹಿರೇಮಠ, ಬಸವರಾಜ್ ಸಂಗಮೇಶ್ವರ, ಮೊಹಮ್ಮದ್ ದುಂಡಸಿ, ಧರ್ಮರಾಜ್ ನಡಗೇರ, ಗೋಪಾಲ್ ಪಾಟೀಲ್, ರಜಾಖಾನ್ ಪಠಾಣ್, ನಾರಾಯಣ್ ಸೇರಿದಂತೆ ಇತರರಿದ್ದರು. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. JS ಬಿಲ್ಡಿಂಗ್, JN ರೋಡ್, ದಾಂಡೇಲಿ. KS ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.